ಅಮ್ಮ ಹೊಸ್ಲು ದಾಟಕ್ಕೆ ಎಷ್ಟು ಸತಾಯಿಸಿದ್ಲು ಗೊತ್ತಾ? ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಸೊ ಯಾರು ಇಲ್ದಿದ್ದಾಗ ಆರಾಮಾಗಿ ಹೊಸ್ಲು ದಾಟ್ತಿದ್ದವಳು. ಇವತ್ತು ನಾವೆಲ್ಲ ಕಾಯ್ಕೊಂಡು ಕುಂತಿದ್ವಿ ಅಂತಾನೆ ಗೊತ್ತಿಲ್ಲ. ಅವಳು ಎಷ್ಟು ಮಾಡಿದ್ರು ಕೂಡ ಹೊಸ್ಲೇ ದಾಟ್ತಾ ಇರ್ಲಿಲ್ಲ. ಅಷ್ಟು ಸತಾಯಿಸಿದಾಳೆ ನಮ್ಗಂತೂ ಕೂಡ. ಸೊ ಅಮ್ಮ ಹೊಸ್ಲು ದಾಟಿದ್ಲು ಅಂತ ಭವ್ಯ ಫೋನ್ ಮಾಡಿದ್ಲು. ಸೊ ಅದಕ್ಕೆ ಪೂಜೆಗೆ ಹೋಗೋಣ. ನಾನು ಅಮ್ಮನೂರಿಂದಾನೇ ಬಂದೆ. ಅದಕ್ಕೆ ರುಚಿ, ಅಕ್ಕ, ನಾನು ಎಲ್ಲರೂ ಕೂಡ ಬಂದ್ವಿ. ಇನ್ನು ಬರೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ. ಸೊ ಇಷ್ಟು ಐಟಮ್ಸ್ನ ಇಟ್ಟಿದ್ವಿ. ಇನ್ನು ಬ್ಯೂಟಿ ಐಟಮ್ಸು, ಹಾಗೆಯೇ ಪುಸ್ತಕ, ಒಂದು ಸ್ವಲ್ಪ ದುಡ್ಡು, ಹಣ್ಣು ಎಲ್ಲನೂ ಕೂಡ ಇಟ್ಟಿದ್ವಿ. ನೋಡೋಣ ಯಾವ್ದು ಮುಟ್ತಾಳೆ ಅಂತ ಹೇಳಿ. ಸೊ ಫೈನಲಿ ಒಂದು ಸತಾಯಿಸಿ ಬಂದ್ಲು. ಸೊ ಬಂದಿದ್ದೆ ನಮ್ಮಮ್ಮ ಚಾಯ್ಸ್ ಮಾಡಿದ್ದು ಯಾವುದು ಗೊತ್ತಾ? ಹುಡುಗಿರ್ಗಂದ್ಮೇಲೆ ಬ್ಯೂಟಿ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ನಮ್ಮಮ್ಮ ಈಗಲೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಮಾಡಿ ಬ್ಯೂಟಿ ಸಾಮಾನು ಇಟ್ಟಿದ್ದಿದ್ದು ನೈಲ್ ಪಾಲಿಶ್ನೇ ತಗೊಂಡ್ಳು. ಸೊ ಕಲರ್ಫುಲ್ ಆಗಿತ್ತು ಅಂತ ತಗೊಂಡ್ಳು. ಇಲ್ಲ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದ್ದು ದೊಡ್ಡವಳಾದ್ಮೇಲೆ ಗೊತ್ತಾಗುತ್ತೆ. ಇನ್ನು ಅದೆಲ್ಲ ಆದಮೇಲೆ ಹೊಸ್ಲು ದಾಟಿದ್ದಕ್ಕೋಸ್ಕರ ನಮ್ಮ ಕಡೆ ಎಲ್ಲ ಈ ರೀತಿ ಪೂಜೆನ ಮಾಡ್ತೀವಿ. ಸೊ ಅದಕ್ಕೆ ಇಲ್ಲಿ ಹೊಸ್ಲು ದಾಟಿದ್ದಕ್ಕೆ ಪೂಜೆನ ಮಾಡ್ಕೊಂಡ್ವಿ. ಸೊ ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ. ಅದೆಲ್ಲ ಆದಮೇಲೆ ಒಂದಷ್ಟೊತ್ತು ಅಮ್ಮ ಜೊತೆ ಆಟ ಆಡ್ಕೊಂಡು ಬಂದ್ವಿ. ಅಮ್ಮ ಇಲ್ಲಿ ಹೊಸ್ತಿಲಿಗೆ ಪೂಜೆ ಎಲ್ಲ ಮಾಡಾದ್ಮೇಲೆ ಬಂದವ್ರಿಗೆ ಅರ್ಶಿನ ಕುಂಕುಮ ಸ್ವೀಟ್ ಇಷ್ಟನ್ನ ಕೊಟ್ಟು ಕಳಿಸ್ತೀವಿ. ಸೊ ಇದು ನಮ್ಮ ಕಡೆ ಶಾಸ್ತ್ರ. ನಿಮ್ಮ ಕಡೆನೂ ಇದೇ ರೀತಿ ಶಾಸ್ತ್ರ ಇದೆಯಾ? ಕಮೆಂಟ್ ಮಾಡಿ. ಇನ್ನು ಅದೆಲ್ಲ ಆದಮೇಲೆ ನಾವು ಕೂಡ ಹೊಂಗಾಣಿ ದೊಡ್ಡಿಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಮಿನಿ ವ್ಲಾಗ್. ಬಾಯ್, ಥ್ಯಾಂಕ್ ಯು ಸೋ ಮಚ್.